ಜೈ ಶ್ರೀರಾಮ್ ಸ್ನೇಹಿತರೆ, ನಾನು ಇಂದು ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ ರಾಮಾಯಣದ ಮುಂದಿನ 10 ಅಂಶಗಳನ್ನ ಇವತ್ತು ನೋಡೋಣ. ದಶರಥನ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ದು ಯಾರು? ಭರತ. ದಶರಥನ ಅಂತ್ಯದ ನಂತರ ಯಾರಿಗೆ ಪಟ್ಟಾಭಿಷೇಕವಾಯಿತು? ಅಧಿಕೃತವಾಗಿ ಯಾರಿಗೂ ಪಟ್ಟಾಭಿಷೇಕ ಆಗಿರಲಿಲ್ಲ. ಭರತ ಶ್ರೀರಾಮನ ಯಾವ ಸಂಕೇತವನ್ನು ಇಟ್ಟುಕೊಂಡು ರಾಜ್ಯಭಾರ ಮಾಡಿದ? ರಾಮನ ಪಾದುಕೆಗಳನ್ನ. ರಾಮನ ಪಾದುಕೆಗಳನ್ನು ತೆಗೆದುಕೊಂಡು ರಾಜ್ಯಭಾರ ಮಾಡು ಅಂತ ಭರತನಿಗೆ ಸೂಚಿಸಿದ್ದು ಯಾರು? ರಾಜಗುರು ವಸಿಷ್ಠರು. ಭರತನು ರಾಜ್ಯದ ಆಡಳಿತವನ್ನು ಎಲ್ಲಿದ್ದುಕೊಂಡು ಮಾಡುತ್ತಿದ್ದ? ನಂದಿಗ್ರಾಮ ಅಂತ ಅನ್ನುವ ಊರಲ್ಲಿ. ಪಂಚವಟಿಯು ಯಾವ ನದಿಯ ತೀರದಲ್ಲಿ ಇತ್ತು? ಗೋದಾವರಿ ನದಿ ತೀರದಲ್ಲಿ. ಸಂಪಾತಿ ಎಲ್ಲಿ ವಾಸುತ್ತಿತ್ತು? ದಕ್ಷಿಣ ತುದಿಯಲ್ಲಿರುವ ಸರೋವರದ ಬಳಿ. ಜಟಾಯು ಶ್ರೀರಾಮನಿಗೆ ತಾನು ಯಾರು ಅಂತ ಪರಿಚಯಿಸಿಕೊಂಡಿತ್ತು? ದಶರಥನ ಸ್ನೇಹಿತ ಅಂತ. ಪುಲಸ್ತರು ಯಾರ ಮಗ? ಬ್ರಹ್ಮದೇವರ ಮಗ. ಮಾನಸಪುತ್ರರು. ಪುಲಸ್ತರ ಮಗ ಯಾರು? ವಿಶ್ವವಸು. ಜೈ ಶ್ರೀರಾಮ್.